ನಮಸ್ಕಾರ. ಎಷ್ಟೋ ಸತಿ ನಮ್ಮ ಪಾಡಿಗೆ ನಾವಿರ್ತೀವಿ. ಯಾರ ಸುದ್ದಿನೂ ಬೇಡಪ್ಪ ಅಂತ ಹೇಳಿ ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಇರ್ತೀವಿ. ಅಥವಾ ಯಾರೋ ನಮ್ಮನ್ನು ಸುಮ್ಮನೆ ಕೆಳಗ್ತಾ ಇರ್ತಾರೆ, ನಮ್ಮ ಮೇಲೆ ಅತಿಯಾದ ಹೊಟ್ಟೆ ಕಿಚ್ಚನ್ನು ಪಡ್ತಾ ಇರ್ತಾರೆ. ಹೋಗಿ ನಮ್ಮ ಬಗ್ಗೆ ಆಫೀಸಲ್ಲೋ ಅಥವಾ ಇನ್ನೊಂದು ಕಡೆ ಮತ್ತೊಂದು ಕಡೆ ಕೆಲಸ ಮಾಡೋದ್ರಲ್ಲೋ ಅಥವಾ ಅಕ್ಕಪಕ್ಕದಲ್ಲೋ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ನಾವು ಏನೋ ತಪ್ಪು ಮಾಡದೇ ಇದ್ದರೂ ಕೂಡ ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿರೋರ ಜೊತೆ ಹೇಗಪ್ಪ ಇರೋದು? ಈ ಹೊಟ್ಟೆ ಕಿಚ್ಚಿಂದ ಎಷ್ಟೋ ಜನರ ಸಂಸಾರ ಹಾಳಾಗಿದೆ, ಎಷ್ಟೋ ಜನರ ಹೆಸರು ಹಾಳಾಗಿದೆ, ಮತ್ತು ಎಷ್ಟೋ ಜನ ಕೆಲಸವನ್ನು ಕಳ್ಕೊಂಡಿದ್ದಾರೆ. ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಎಷ್ಟೋ ಸತಿ ಸಂಬಂಧಗಳು ಕೂಡ ಹೊಟ್ಟೆ ಕಿಚ್ಚಿಂದ ಮುರಿದೋಗಿದೆ. ಆದರೆ ಇಂತಹ ಹೊಟ್ಟೆ ಕಿಚ್ಚು ನಡುವೆ ಹೇಗಪ್ಪ ಇರೋದು? ಕೆಲವು ಸತಿ ಯಾರಿಗೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿದೆ ಅನ್ನೋದು ನಮಗೆ ಗೊತ್ತೇ ಆಗಲ್ಲ. ಆದರೆ ಅವ್ರು ಮಾಡ್ತಕ್ಕಂತಹ ಡ್ಯಾಮೇಜ್ ಇದೆಯಲ್ಲ, ಅದು ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿದರೆ ನಾವು ಮತ್ತೆ ಎದ್ದೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದರೆ ಇಂತಹ ಒಂದು ಪರಿಸ್ಥಿತಿಯನ್ನು ನಾವು ಹೇಗೆ ಎದುರಿಸೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಯಾರಿಗೋ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿದೆ ಅಂತ ತಿಳ್ಕೊಳ್ಳೋಣ. ಅವರು ಹೋಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ, ನಿಮ್ಮ ಹೆಸರನ್ನು ಹಾಳು ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಸುಮ್ಮನೆ ಅದಕ್ಕೆ ಪವರೇ ಕೊಡೋಕ್ಕೆ ಹೋಗಬೇಡಿ, ಯಾರಿಗೂ ಎಕ್ಸ್ಪ್ಲನೇಷನ್ನು ಕೊಡೋಕ್ಕೆ ಹೋಗಬೇಡಿ. ಯಾವಾಗ ಅದು ನಿಮ್ಮ ತನಕ ಬರುತ್ತೆ ಅಂತ ಹೇಳಿದ್ರೆ, ಏನಕ್ಕೆ ಅಂತ ಹೇಳಿದರೆ ಈ ಊಹಾಪೋಹಗಳಾಗಿರ್ಬೋದು, ಗಾಸಿಪ್ಗಳಾಗಿರ್ಬೋದು, ಅದು ನಮ್ಮ ಕಿವಿಗೆ ಬಿದ್ದಾಗ ಮಾತ್ರ ನಾವು ರಿಯಾಕ್ಟ್ ಮಾಡಬೇಕಾಗತ್ತೆ. ಯಾದರೂ ಕೂಡ ಎಲ್ಲರ ಹತ್ರ ಹೋಗ್ಬಿಟ್ಟು ನಾವು ಯಾಕೆ ಹಿಂಗೆ ಮಾತಾಡಿದೆ, ಏನಕ್ಕೆ ಹಿಂಗೆ ಮಾಡಿದೆ ಅಂತ ಜಗಳ ಮಾಡೋ ಬದಲಾಗಿ ನಾವು ಅದನ್ನು ತಾಳ್ಮೆಯಿಂದ ಫಸ್ಟು ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಹೊಟ್ಟೆ ಕಿಚ್ಚು ಅನ್ನೋದು ಯಾಕಪ್ಪ ಬರುತ್ತೆ ಅಂತ ಹೇಳಿದ್ರೆ, ನಾನೀಗ ಸಂತೋಷವಾಗಿದ್ದೀನಿ ಅಂತ ಹೇಳಿದರೆ ನಿಮಗೆ ಒಂದು ಪ್ರಮೋಷನ್ ಆಯಿತು ಅಂತ ತಿಳ್ಕೊಳ್ಳೋಣ, ಅಥವಾ ಒಳ್ಳೆ ಕೆಲಸ ಸಿಕ್ತು ಅಂತ ತಿಳ್ಕೊಳ್ಳೋಣ, ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅಥವಾ ಹುಡುಗ ಸಿಕ್ಕಿದ್ಲು ಮದುವೆ ಆಗೋಕ್ಕೆ ಅಂತ ಹೇಳಿದ್ರೆ ನಾನು ತುಂಬಾ ಸಂತೋಷ ಪಡ್ತೀನಿ. ಅದೇ ನನ್ನಲ್ಲಿ ಏನೋ ಒಂದು ಶಾಲೋನೆಸ್ ಇದೆ ಅಂತ ಹೇಳಿದ್ರೆ, ಎಲ್ಲೋ ನನ್ನ ಮನಸ್ಸಲ್ಲಿ ಒಂದು ನೆಮ್ಮದಿ ಇಲ್ಲ ಅಂತ ತಿಳ್ಕೊಳ್ಳೋಣ, ಎಲ್ಲೋ ನನಗೆ ಯಾವುದೋ ಒಂದು ಯಾರಿಗೂ ಒಳ್ಳೆಯದಾಗೋದನ್ನು ಸಹಿಸ್ಕೊಳ್ಳಲ್ಲ ಅಂತ ಹೇಳಿದರೆ ಆ ಶಾಲೋನೆಸ್ಸಿಂದ ನನಗೆಲ್ಲರ ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತ ಇರ್ತೀನಿ, ಅಥವಾ ಹೊಟ್ಟೆ ಕಿಚ್ಚಿಂದ ಏನಾದರೂ ಮಾಡಬೇಕು, ಆ ವ್ಯಕ್ತಿಯನ್ನು ಹೇಗಾದರೂ ಕೆಳಗೆ ತೊಗೊಂಡು ಬರಲೇಬೇಕು ಅಂತ ಹಠ ತೊಟ್ಟು ಏನಾದರೂ ಡ್ಯಾಮೇಜ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಪ್ರತಿ ಸತಿ ನಿಮ್ಮ ಬಗ್ಗೆ ಊಹಾಪೋಹಗಳಾಗಿರ್ಬೋದು ಅಥವಾ ಅವ್ರು ಏನಾದ್ರು ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೋಗಿ ಕನ್ಫೆಸ್ ಮಾಡಿ ಅವರಿಗೆ ಚೆನ್ನಾಗಿ ಬೈಬೇಕು, ಜಗಳ ಮಾಡಬೇಕು ಅಂತ ಮಾಡಿದ್ರೆ ನೀವು ಅವರಿಗೆ ಹೆಚ್ಚಾಗಿ ಪವರ್ ಕೊಡ್ತಾ ಇದ್ದೀರಾ. ಅದರ ಬದಲಾಗಿ ಬಿಟ್ಟುಬಿಡಿ. ನೋಡಿ, ಯಾವಾಗಲೂ ಅಷ್ಟು ನಾನು ಹೇಳ್ತಾ ಇರ್ತೀನಿ, ಬೆಳಗ್ಗೆ ನಿಮ್ಮ ಇದ್ದ ಪರಿಸ್ಥಿತಿ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದ ಪರಿಸ್ಥಿತಿ ರಾತ್ರಿ ಇರಲ್ಲ. ಪ್ರತಿ ಸತಿ ಕಾಲಚಕ್ರ ಬದಲಾಗ್ತಾ ಇರೋ ಥರನೇ ನಿಮ್ಮ ಪರಿಸ್ಥಿತಿ ಕೂಡ ಬದಲಾಗ್ತಾ ಹೋಗ್ತಾ ಇರುತ್ತೆ. ಈಗ ಪ್ರೆಸೆಂಟ್ ಸಿಚುಯೇಷನಲ್ಲಿ ನಿಮ್ಗೆ ಏನಾಗ್ತಾ ಇದೆಯೋ ಅದು ಕೇವಲ ತಾತ್ಕಾಲಿಕ ಮಾತ್ರ, ಪರ್ಮನೆಂಟ್ ಅಂತೂ ಖಂಡಿತ ಅಲ್ಲ. ಹಾಗಾಗಿ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅಂತಹ ಒಂದು ಸಿಚುಯೇಷನನ್ನು ಫೇಸ್ ಮಾಡಬೇಕು ಅಂತ ಹೇಳಿದರೆ ನಿಜವಾಗ್ಲೂ ಹೇಳ್ತೀನಿ, ಲೆಟ್ ಗೋ ಅಂತ ಹೇಳಿದರೆ ಯಾವುದೇ ತರಹ ಒಂದು ರಿಯಾಕ್ಟ್ ಮಾಡೋದಾಗಿರ್ಬೋದು, ಅಥವಾ ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ನನ್ನ ಹೆಸರು ಹಾಳು ಮಾಡೋಕ್ಕೆ ಯಾರು ಅಂತ ನೋಡೋಕ್ಕೆ ಹೋಗಬೇಡಿ. ಮತ್ತು ಹಂಬಲ್ ಆಗಿರಿ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಎಲ್ಲ ಚೆನ್ನಾಗಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ. ಏನಾದರೂ ಒಂಚೂರು ಸಿಚುಯೇಷನ್ ಆ ಕಡೆ ಈ ಕಡೆ ಹೋದರೆ ನಾವೇನು ಮಾಡ್ತೀವಿ, ತಕ್ಷಣ ನಮ್ಮ ಇನ್ಸೆಕ್ಯೂರಿಟಿಯಿಂದ ಕೆಲವು ಸತಿ ನಾವು ದುರಂಕರವಾಗಿ ಮಾತಾಡೋದು, ನಿನಗೇನು ಮಾಡ್ತೀನಿ ನೋಡ್ತಾ ಇರೋ, ಅಥವಾ ಅವ್ರ ಬಗ್ಗೆನೂ ನಾವು ಹೋಗಿ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಇದೆಲ್ಲವನ್ನು ನಾವು ಮಾಡ್ತಾ ಹೋಗ್ತೀವಿ. ಹಾಗೆ ಮಾಡ್ತಾ ಹೋದರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಲ್ವಾ? ಹಾಗಾಗಿ ಅಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಅವರನ್ನು ಒಂದು ಕರುಣಾಭಾವನೆಯಿಂದ ನೋಡಿ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಮಾನಸಿಕವಾಗಿ ಸರಿಗಿಲ್ಲ. ಯಾವಾಗ ಒಬ್ಬ ಮನುಷ್ಯ ಮಾನಸಿಕವಾಗಿ ಸ್ಥಿಮಿತದಲ್ಲಿ ಇರಲ್ವೋ ಆತ ಎಲ್ಲವನ್ನು ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ, ಎಲ್ಲವನ್ನು ಚಿತ್ರಗೊಡಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹಾಗಾಗಿ ಯಾರು ಮಾನಸಿಕವಾಗಿ ಸ್ಥಿರತೆಯನ್ನು ಹೊಂದಿರ್ತಾರೋ ಅವರು ಎಲ್ಲರಿಗೂ ಒಂದು ಒಳ್ಳೆಯದಾಗ್ಲಪ್ಪ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ನಾವು ಬೆಳೆಯೋಣ ಅವರು ಬೆಳೀಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ. ಯಾವಾಗ ಒಬ್ಬರನ್ನ ಕೆಳಗೆ ತಳ್ಳಬೇಕು, ಒಬ್ಬ ಹಾಳು ಮಾಡಬೇಕು ಅಂತ ಯಾವಾಗ ಯಾರು ನಿಮ್ಮ ಕಾಲು ಎಳಿಬೇಕು ಅಂತ ಇರ್ತಾರೋ ಯಾವಾಗಲೂ ನಿಮ್ಮ ಕಾಲು ಕೆಳಗಡೆನೇ ಇರ್ತಾರೆ ಹೊರತು ಅವರು ನಿಮ್ಮ ಎದುರುಗಡೆ ಬಂದು ಮೇಲೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅಂಥವರನ್ನು ಎಂಪತಿಯಲ್ಲಿ ನೋಡಿ. ಯಾವುದೇ ಟೈಮಲ್ಲಿ ನಿಮಗೆ ಇಂಥದೇ ಪರಿಸ್ಥಿತಿ ಬಂದರೂ ಹಂಬಲಾಗಿರಿ, ಗ್ರೌಂಡೆಡ್ ಆಗಿರಿ. ಯಾಕಂತ ಹೇಳಿದ್ರೆ ನೋಡಿ, ಯಾವಾಗಲೂ ಅಷ್ಟೇ, ನಾನು ಏನಾದರೂ ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದಂಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನನ್ನ ಉದ್ದೇಶ ಏನಾಗಿತ್ತು, ನಿಮಗೆ ಕೋಪ ಬರ್ಸೋದೇ ನನ್ನ ಉದ್ದೇಶ ಆಗಿತ್ತು, ನಿಮಗೆ ಸಿಟ್ಟು ಬರ್ಸೋದೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ಪ್ರತಿಯುತ್ತರವಾಗಿ ನೀವು ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಸಿಟ್ಟು ಮಾಡ್ಕೊಳ್ಳೋದಾಗಿರೋದು ಮಾಡಿದ್ರೆ ಖಂಡಿತವಾಗ್ಲೂ ಲಾಸ್ ಯಾರಿಗೆ ಹೇಳಿ?
ನಮಗೇನೆ. ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಯಾರಾದರೂ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ ಅಂತ ಹೇಳಿದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಏನಿದೆಯೋ ಅದು ಅವ್ರ ಹತ್ರ ಇಲ್ಲ. ಹಾಗಾಗಿ ಅವರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಹೊರತು ನೀವು ಹೊಟ್ಟೆ ಕಿಚ್ಚು ಯಾರೋ ನಿಮ್ಮ ಬಗ್ಗೆ ಪಡ್ತಾ ಇದ್ದಾರೆ ಅಂತ ಹೇಳಿದರೆ ನೀವು ಬೆಳೀತಾ ಇದ್ದೀರಾ ಅಂತ ಅರ್ಥ ಅಲ್ವಾ? ಹಾಗಾಗಿ ಯಾರು ನೋಡಿ, ಒಬ್ಬ ಸೆಲೆಬ್ರಿಟಿ ಬಗ್ಗೆ ಮಾತಾಡ್ತಾ ಹೋಗ್ತಾರೆ, ಅದು ಬಿಟ್ಟು ಯಾರೋ ಒಬ್ರಿಗೆ ಏನು ಅಸಹಾಯಕರು ಅಥವಾ ಏನೂ ಪ್ರಯೋಜನ ಇಲ್ಲದರೋರು ಅಥವಾ ಸಮಾಜದಲ್ಲಿ ಒಂದು ಸಮಾನತೆ ಇಲ್ಲದಿರೋರ ಬಗ್ಗೆ ಯಾರು ಮಾತಾಡ್ತಾರಾ? ಇಲ್ಲ ಅಲ್ವಾ? ಹಾಗಾಗಿ ನೀವು ಬೆಳೀತಾ ಇದ್ದೀರಾ ಅಂತ ಅರ್ಥ. ಹಾಗಾಗಿ ಯಾರೇ ಏನೇ ಒಂದು ನಿಮ್ಮ ಮೇಲೆ ಡ್ಯಾಮೇಜನ್ನು ಮಾಡ್ತಾ ಇರ್ಬೋದು ಅಥವಾ ಹೆಸರನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು, ತಾಳ್ಮೆಯಿಂದ ಇರಿ. ಯಾಕಂದರೆ ಹೊಟ್ಟೆ ಕಿಚ್ಚು ಅಂತ ಎಷ್ಟು ಕೆಟ್ಟದು ಅಂತ ಹೇಳಿದ್ರೆ ಒಂದು ಮನುಷ್ಯನನ್ನು ಎಷ್ಟು ಮಟ್ಟಿಗೆ ಬೇಕಾದರೂ ಅದು ಹಾಳು ಮಾಡುತ್ತಂತೆ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ನೀವೆಷ್ಟು ತಾಳ್ಮೆಯಿಂದ ಇರ್ತಿರೋ, ಎಷ್ಟು ಸಹನೆಯಿಂದ ಇರ್ತಿರೋ, ಅಷ್ಟೇ ಇನ್ನು ಮುಂದೆ ಬೆಳೀತಾ ಹೋಗ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.